ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಗಿಡ ನಿಮ್ಮ ಮನೆ ಹತ್ರ ಇದ್ದರೆ ಮಂಗಳವಾರ ಸಾಲವನ್ನು ತೀರಿಸೋದಕ್ಕೆ ತುಂಬ ಶಕ್ತಿ ಇರುವಂಥ ಗಿಡ ಅಂತ ಹೇಳಬಹುದು. ಪ್ರತಿಯೊಬ್ಬರ ಮನೆ ಹತ್ರ ಸಾಧಾರಣವಾಗಿ ಇದ್ದೇ ಇರುತ್ತೆ. ಯಾವ ಥರ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಇದರಲ್ಲಿ ತಿಳ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮಂಗಳವಾರಕ್ಕೆ ಒಂದು ಮೈತ್ರೇಯಿ ಮುಹೂರ್ತದ ಶಕ್ತಿ ಎಷ್ಟು ಇರುತ್ತೋ ಅಷ್ಟು ಮಂಗಳವಾರಕ್ಕೆ ಇರುತ್ತೆ. ತುಂಬ ಜನ ಮಂಗಳವಾರ ನಾವು ಸಾಲ ವಾಪಸ್ ಕೊಡಬಾರ್ದು ಅನ್ನುವಂಥ ಒಂದು ಇದರಲ್ಲಿರ್ತಾರೆ. ತಪ್ಪದೆ ಸಾಲವನ್ನು ತೀರಿಸಬಹುದು, ಆದರೆ ಸಾಲ ತಗೊಳ್ಬಾರ್ದು. ಈ ದಿನ ಕೆಂಪು ಬಟ್ಟೆಗಳನ್ನು ಹಾಕ್ಕೊಂಡು ದೂರ ಪ್ರಯಾಣ, ಈ ಥರ ನಾವು ಅರ್ಜೆಂಟಾಗಿ ಎಲ್ಲೋ ಹೋಗಬೇಕು ಕೆಲಸದ ಮೇಲೆ, ಈ ಥರ ಇದ್ದೇ ಇರುತ್ತೆ. ಬೇರೆ ನಮಗೆ ಸೆಕೆಂಡ್ ಆಪ್ಷನ್ ಇರೋದಿಲ್ಲ. ಅಂತಹವರು ತಪ್ಪದೆ 2 ಲವಂಗಗಳನ್ನು, ಮುಗ್ಗಿರುವಂಥ ಲವಂಗಗಳನ್ನು ಬಾಯಲ್ಲಿ ಹಾಕ್ಕೊಂಡು ಈ ಕೆಲಸ ನಿರ್ವಿಘ್ನವಾಗಿ ಸಾಗಬೇಕು. ನಮಗೆ ಯಾವುದೇ ರೀತಿಯಾದಂಥ ವಿಘ್ನಗಳು ಬರದೆ ಕಾಪಾಡು ಅಂತ ಕೇಳಿಕೊಂಡು ಹೋಗಲೇಬೇಕು ಅನ್ನುವಂಥ ಪರಿಸ್ಥಿತಿ ಇದ್ದಾಗ, ಮಂಗಳವಾರದ ದಿನಗಳಲ್ಲಿ ಮುಖ್ಯವಾಗಿ ನೀವು ಚಿನ್ನವನ್ನು ಗಿರ್ವಿ ಇಟ್ಟಿದ್ರೆ ಅಥವಾ ಸಾಲ ತಗೊಂಡಿದ್ರೆ ಈ ದಿನ ರಿಟರ್ನ್ ಮಾಡಿ ಎಷ್ಟಿರುತ್ತೋ ಅಷ್ಟನ್ನು ಮಾಡಿ. ಆಗ ನಿಮ್ಮ ಎಷ್ಟು ಅಮೌಂಟ್ ಇರುತ್ತೋ ಸಾಲ ತೀರಿಸುವ ಅಮೌಂಟ್ ಅದು ಬೇಗ ತೀರುವುದಕ್ಕೆ ಒಂದು ನಿಮಗೆ ಬೇಗ ಅಂದರೆ ಫಾಸ್ಟಾಗಿ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಆಗ ಸಾಲವನ್ನು ತೀರಿಸಬಹುದು. ದೊಡ್ಡ ಪತ್ರೆ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ಈ ಗಿಡವನ್ನು ಇಟ್ಕೊಂಡಿರ್ತೀವಿ. ಯಾಕಂದರೆ ಆರೋಗ್ಯ ದೃಷ್ಟಿಯಿಂದ ಇದು ತುಂಬ ಉಪಯುಕ್ತವಾಗಿರುವಂಥದ್ದು. ನೂರಾರು ಪ್ರಯೋಜನಗಳಿದೆ ಇದರಿಂದ. ಹಾಗೆ ನಮಗೆ ಇದನ್ನು ಮುಖ್ಯವಾಗಿ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ಬಳಸುವಂಥದ್ದಿದೆ. ಆದರೆ ಯಾವ ದಿನ ನಾವು ಈ ಗಿಡದ ಹತ್ತಿರ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು ಅಷ್ಟೇ. ಯಾವ ದಿನ ಅಂದರೆ ಆ ದಿನ ನಾವು ಇಟ್ಟರೂ ಕೂಡ ನಮಗೆ ಅದರಿಂದ ಪ್ರಯೋಜನಗಳು ಬರೋದಿಲ್ಲ. ಮುಖ್ಯವಾಗಿ ಮಂಗಳವಾರ ಮಾಡ್ಕೊಳ್ಳಿ. ಎಲ್ಲರನ್ನೂ ಕೇಳಿದಾಗಲೂ ಕೂಡ ಸಾಕಷ್ಟು ಜನಕ್ಕೆ ಸಾಲದ ಸಮಸ್ಯೆಗಳೇ ಇರುತ್ತೆ. ಅಂದರೆ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ. ಅಂದರೆ ನಮಗೆ ಆದಾಯ ಕಡಿಮೆ ಇರುತ್ತೆ, ಸಾಲವನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿರುತ್ತೆ. ಆದರೆ ಅದನ್ನು ರಿಟರ್ನ್ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇರೋದಿಲ್ಲ. ಸಾಲಗಾರರು ಮನೆ ಹತ್ರ ಬಂದು ಜಗಳ ಮಾಡ್ತಾರೆ, ಆ ಥರ ಭಯ ಇರುತ್ತೆ. ಆದರೆ ಸಾಲ ಮಂಗಳವಾರದ ದಿನ ತಗೊಂಡ್ಬಿಟ್ರೆ ಅದನ್ನು ನಾವು ತೀರಿಸೋದಕ್ಕೆ ಬಹಳ ಕಷ್ಟಪಡಬೇಕು. ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿದ್ರು ಅದು ಇನ್ಯಾವುದೋ ಒಂದು ಖರ್ಚಿಗೆ ಹೋಗ್ಬಿಡುತ್ತೆ. ಸಾಲ ತೀರಿಸೋದಕ್ಕೆ ಮನಸ್ಸಾಗೋದಿಲ್ಲ. ಆದರೆ ಈ ಪರಿಹಾರ ಸಣ್ಣದಾಗಿದೆ, ತುಂಬ ರಿಸಲ್ಟನ್ನು ಕೊಡುವಂಥದ್ದು, ತುಂಬ ಪ್ರಯೋಜನ ಇರುವಂಥದ್ದು. ಇದು ನಮಗೆ ಆಯುರ್ವೇದಿಕ್ಕಲ್ಲಿ ಆರೋಗ್ಯ ದೃಷ್ಟಿಯಿಂದ ನಾವು ತಗೊಳ್ಳುವಂಥದ್ದು ಅಂತ ತುಂಬ ಜನಕ್ಕೆ ಗೊತ್ತಿರುವಂಥದ್ದು. ಆದರೆ ಪರಿಹಾರ ಶಾಸ್ತ್ರಗಳಲ್ಲಿ ಸಾಲವನ್ನು ತೀರಿಸೋದಕ್ಕೂ ಕೂಡ ನಾವು ಬಳಸ್ತೀವಿ. ಇದನ್ನು ಇಷ್ಟು ಮುಖ್ಯವಾಗಿ ಮಾಡ್ಕೊಳ್ತೀವಿ ನಂಬಿಕೆ ಇಟ್ಟು ಅನ್ನೋದ್ರ ಮೇಲೆ ಇದೆ ಸ್ನೇಹಿತರೆ. ಯಾರ ಮನೆ ಹತ್ರ ದೊಡ್ಡ ಪತ್ರೆ ಗಿಡ ಇರುತ್ತೋ ಅಂತಹವರು ಮುಖ್ಯವಾಗಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಯಾಕಂದರೆ ಮಂಗಳವಾರ ಎಲ್ರಿಗೂ ದುಡ್ಡು ಇರೋದಿಲ್ಲ. ಸಾಲ ತೀರಿಸಬೇಕು ಅನ್ನುವಂಥ ಆಸೆ ಇರುತ್ತೆ. ಎಷ್ಟೋ ಲಕ್ಷಗಳು, ಸಾವಿರಗಳು ಅವರವರ ಒಂದು ಶಕ್ತಿಯ ಅನುಸಾರ ಅದನ್ನು ತೀರಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂತಹವರು ನೀವು ಇಷ್ಟು ಒಂದು ಮೊತ್ತ ದುಡ್ಡಿದೆ ಸಾಲ ತೀರಿಸೋದು, ಆ ರೀತಿ ತೀರಿಸೋದಕ್ಕೆ ನಮಗೆ ಮನಸ್ಸೂ ಇದೆ, ಆದರೆ ದುಡ್ಡೇ ಸೇರ್ತಾ ಇಲ್ಲ ಅನ್ನುವಂಥವರು ಒಂದು ಖಾಲಿ ಪೇಪರನ್ನು ತಗೊಳ್ಳಿ. ನೀವು ಯಾವ ಪೆನ್ನಾದರೂ ಬಳಸಬಹುದು. ಬ್ಲ್ಯಾಕ್ ಪೆನ್ ಬೇಡಿ, ಅದೊಂದನ್ನು ಬಿಟ್ಟು ಬೇರೆ ಇನ್ಯಾವ ಕಲರಾದರೂ ತಗೊಳ್ಬಹುದು. ಗ್ರೀನ್ ತಗೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಸಾಲದ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಮಗೆ ಇದು ಕೂಡ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಎಷ್ಟು ಸಾಲ ಇದೆಯೋ ಅದನ್ನು ಬರೆದು ಬಿಟ್ಟಿದ್ದೆ ನೀಟಾಗಿ ನಿಮ್ಮ ಇಷ್ಟ ದೇವರಾಗಿರಬಹುದು, ನಿಮ್ಮ ಮನೆ ದೇವರೇ ಆಗಿರಬಹುದು, ನೀವೇನಾದರೂ ಮಂಗಳವಾರ ದೀಪ ಹಚ್ಚುವಂಥದ್ದಿದ್ದರೆ
ದೀಪ ಹಚ್ಚಿ ದೇವ್ರ ಮನೆಯಲ್ಲಿ ಈ ಚೀಟಿಯನ್ನು ಇಡಬೇಕು. ನಮಗೆ ಸಾಲ ತೀರಿಸುವಂಥ ಮಾರ್ಗಗಳನ್ನು ತೋರಿಸು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಂಡಿದ್ದೆ. ನೀವು ಆ ಚೀಟಿಯನ್ನು ದೇವರ ಫೋಟೋ ಮುಂದೆ ಇಟ್ಟು ರಾತ್ರಿ ಪೂರ್ತಿ ಇದನ್ನು ಸಂಧ್ಯಾ ಸಮಯದಲ್ಲಿ ಬೇಕಂದರೆ ಮಾಡ್ಕೊಳ್ಳಿ. ಬೆಳಗ್ಗೆ ನಾವು ಕೆಲಸಕ್ಕೆ ಹೋಗುವಂಥ ಸಮಯಕ್ಕೆ ಸ್ನಾನ ಎಲ್ಲ ಆಗಿರುತ್ತೆ ಅನ್ನುವಂಥವರಾದರೆ ತಪ್ಪದೆ ಬೆಳಗ್ಗೆ ಕೂಡ ನೀವು ಮಾಡ್ಕೊಳ್ಬಹುದು. ಈ ಥರ ಬರೆದುಬಿಟ್ಟು ಕೇಳಿಕೊಂಡು ದೇವ್ರ ಮನೆಯಲ್ಲೇ ರಾತ್ರಿ ಪೂರ್ತಿ ಅದನ್ನು ಹಾಗೆ ಬಿಟ್ಟುಬಿಡಿ ಸ್ನೇಹಿತರೆ. ನಾವು ಕೇಳಿಕೊಂಡಿರುವ ಆ ಸಾಲದ ಸಮಸ್ಯೆಗಳನ್ನು ತೀರಿಸೋದಕ್ಕೆ ನಮಗೆ ನಮ್ಮ ಸಂಬಳ ಇರಬಹುದು, ನಮಗೆ ಆದಾಯದ ಮಾರ್ಗಗಳಿರಬಹುದು, ಎಲ್ರಿಗೂ ಕೂಡ ಧನದ ರೇಖೆಗಳು ಇರುತ್ತೆ. ಅದು ಕ್ಲೋಸ್ ಆಗಿದ್ದಾಗ ನಮಗೆ ಯಾವುದೇ ರೀತಿಯಲ್ಲೂ ಹಣ ಬರೋದಿದ್ದರೂ ಕೂಡ ನಮ್ಮ ಕಣ್ಣು ಮುಂದೆ ದುಡ್ಡಿದ್ದರೂ ಅದನ್ನು ನಾವು ಖರ್ಚು ಮಾಡುವಂಥದ್ದು, ಸಾಲ ತೀರಿಸುವಂಥದ್ದು ಏನು ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಆ ಥರ ಬಂದುಬಿಡುತ್ತೆ ಸಮಸ್ಯೆಗಳು. ಅದಕ್ಕೆ ನಮ್ಮ ಹತ್ರ ₹1 ಇಲ್ಲ ಅಂತ ಹೇಳಿದ್ರು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮಾರ್ಗಗಳು ತಾನಾಗೇ ತೆರೆದುಕೊಳ್ಳುತ್ತೆ. ಅಂದರೆ ನಮ್ಮ ಕೈಯಲ್ಲಿ ಒಂದೇ ಒಂದು ಪೈಸೆನೂ ಇಲ್ಲ, ಯಾವ ಥರ ಇದು ಸಾಧ್ಯ ಅಂತ ಅಂದ್ಕೊಳ್ತೀವಿ. ಎಲ್ಲ ದಾರಿಗಳು ಮುಚ್ಚೋದಾಗ ನಮಗೆ ಒಂದು ದಾರಿ ಅನ್ನುವಂಥದ್ದು ತಪ್ಪದೆ ಭಗವಂತನು ನಿರ್ಣಯ ಮಾಡಿರ್ತಾನೆ, ತೋರಿಸ್ಕೊಡ್ತಾನೆ. ಅದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಈ ಥರ ಬರೆದು ರಾತ್ರಿ ಪೂರ್ತಿ ಇಟ್ಟಾದ ಮೇಲೆ ಕ್ಲೀನಾಗಿ ಅದನ್ನು ನೀವು ಮಾರನೇ ದಿನ ತಗೊಂಡು ನಿಮ್ಮ ಮನೆ ಹತ್ರ ಇರುವಂಥ ದೊಡ್ಡ ಪತ್ರೆ ಗಿಡ ಇರುತ್ತಲ್ವ, ನೀವು ನೆಲದಲ್ಲಿಟ್ಟಿರ್ತೀರೋ ಪಾಟಲ್ಲಿಟ್ಟಿರ್ತೀರೋ ನೋಡ್ಕೊಂಡಿದ್ದೆ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಆ ಚೀಟಿಯನ್ನು ದೊಡ್ಡ ಪತ್ರೆ ಹತ್ರ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಇಟ್ಬಿಡಬೇಕು ಸ್ನೇಹಿತರೆ. ಅದು ಮಣ್ಣಲ್ಲೇ ಮಣ್ಣಾಗಿಬಿಡುತ್ತೆ, ತೊಂದರೆ ಇಲ್ಲ. ಈ ರೀತಿ ಮಂಗಳವಾರಗಳು ಕೆಲವು ವಾರಗಳು ಮಾಡ್ಕೊಳ್ಳಿ. ಒಂದು ವಾರ ಮಾಡಿ ಬಿಡ್ತೀವಿ ಅಂದರೆ ಆಗೋದಿಲ್ಲ. ಒಂದಷ್ಟು ವಾರಗಳು ಮಾಡ್ಕೊಳ್ಳಿ ಕಂಟಿನ್ಯೂಸ್ ಆಗಿ. ಹೆಣ್ಮಕ್ಳಿಗೆ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳು ಬಂದಾಗ ಅದನ್ನು ಸ್ವಲ್ಪ ಸ್ಕಿಪ್ ಮಾಡಿ ನೀವು ಮತ್ತೆ ಕಂಟಿನ್ಯೂ ಮಾಡಬಹುದು. ಗಂಡು ಮಕ್ಕಳಾದರೆ ಕಂಟಿನ್ಯೂ ಮಾಡ್ತಾ ಇರಬಹುದು, ತೊಂದರೆ ಇಲ್ಲ. ಈ ಥರ ಮಾಡಿ ನೋಡಿ, ಇಷ್ಟೊಂದು ಬದಲಾವಣೆ ಇರುತ್ತೆ. ಮುಖ್ಯವಾಗಿ ಈ ದಿನ ನಾವು ಕುಜನಿಗೆ ಸಂಬಂಧಪಟ್ಟಂಥ ದಿನ ಆಗಿರೋದ್ರಿಂದ ಏನೇ ಕೆಲಸ ಮಾಡಿದ್ರೂ ಪದೇ ಪದೇ ಮಾಡಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಸಾಲ ತೀರಿಸಬೇಕು, ಆದರೆ ಸಾಲ ತಗೊಳ್ಳೋದಕ್ಕೆ ಹೋಗಬಾರ್ದು ಈ ದಿನ. ಇದನ್ನು ನೆನಪಲ್ಲಿಟ್ಕೊಂಡು ಸಾಧ್ಯ ಆದರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಈ ದಿನ ಓಂ ಸ್ಕಂದ ದೇವಾಯ ನಮಃ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣೆ ಮಾಡಿ. ಮನೆ ಯೋಗ ಕೂಡಿ ಬರುತ್ತೆ, ಅಂದರೆ ಸ್ವಂತ ಮನೆಯ ಯೋಗ, ಜಮೀನು ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಇಷ್ಟು ಮಾಡ್ಕೊಳ್ಳಿ, ತುಂಬ ಲಾಭಗಳನ್ನು ನೋಡಬಹುದು. ಒಳ್ಳೆಯದ.